ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಮನೆ ಕಟ್ಕೊಂಡು ಮಗ ಶರತ್ ಕುಮಾರ್ ನಮಸ್ಕಾರ. ತುಂಬ ಜನ ಮನೆಯಲ್ಲಿ ಮನೆ ಕಟ್ಟಿದ ನಂತರ ತುಂಬ ಕಡೆ ಸೀಪೇಜ್ ಆಗುತ್ತೆ. ಎಕ್ಸ್ಪೆಷಲಿ ಅದು ಸ್ಕರ್ಟಿಂಗ್ಸು, ಟಾಯ್ಲೆಟ್ಸ್ ಹತ್ರ ಎಲ್ಲ ಸೀಪೇಜು. ಅದು ಯಾವಾಗ ಅಂದರೆ ವಾಟರ್ ಲೀಕೇಜಿಂದ. ಸೊ ಅದನ್ನು ಪ್ರಿವೆಂಟ್ ಮಾಡೋದು ಹೇಗೆ ಅಂತ ಈ ವಿಡಿಯೋಲಿ ತೋರಿಸ್ತೀವಿ, ಬನ್ನಿ. ವೀಕ್ಷಕರೇ ಈಗ ನೋಡ್ತಾ ಇದ್ದೀರಲ್ಲ, ಸೊ ಈ ಬಾತ್ರೂಮ್ದು ಈಗ ಕಂಪ್ಲೀಟು ಗ್ರೂ ಕಟಿಂಗ್ ಆಗಿದೆ. ಸೊ ಗ್ರೂ ಕಟಿಂಗ್ ಆದಮೇಲೆ ಇದನ್ನು ನಾವು ಮದರ್ ಸ್ಲ್ಯಾಬ್ ಅಂತ ಕರಿತೀವಿ. ಮದರ್ ಸ್ಲ್ಯಾಬ್ಗೆ ನೋಡ್ಬೋದು ಈಗ ಫಸ್ಟ್ ಪ್ರೊಟೆಕ್ಟಿವ್ ಲೇಯರ್ ಕೋಟ್ನ ಅಪ್ಲೈ ಮಾಡಿದ್ವಿ. ಸೊ ಇದು ನಾವು ಯೂಸ್ ಮಾಡೋದು ಈಗ ಬಂದು ವೆಬರ್ ಕಂಪ್ನಿ ಯೂಸ್ ಮಾಡಿದ್ವಿ. ಸೊ ರೈಸಿಂಗ್ ಕೂಡ ನೋಡ್ಬೋದು, ನಾವು 1.5 ಅಡಿಯಿಂದ 2 ಅಡಿವರೆಗೂ ಮ್ಯಾಕ್ಸಿಮಮ್ ನಾವು ರೈಸಿಂಗ್ನ ಯೂಸ್ ಮಾಡ್ತೀವಿ. ಇದರಿಂದ ಆಗುವ ಬೆನಿಫಿಟ್ಸ್ ಏನಂದರೆ, ಸೊ ನಿಮಗೆ ಮದರ್ ಸ್ಲ್ಯಾಬ್ಗೆ ಫಸ್ಟೇ ಈ ಥರ ವಾಟರ್ ಪ್ರೂಫಿಂಗ್ ಅಪ್ಲೈ ಮಾಡಿದ್ದಲ್ಲಿ ಸೊ ನಿಮ್ಗೆ ನೆಕ್ಸ್ಟ್ ಏನಾಗುತ್ತೆ, ನಾವು ಕಾಂಕ್ರೀಟಲ್ಲಿ ಕೂಡ ಸ್ಲೋ ಪ್ರೊವೈಡ್ ಮಾಡ್ಬೇಕಾದ್ರೆ ವಾಟರ್ ಪ್ರೂಫಿಂಗ್ನ ಮಿಕ್ಸ್ ಮಾಡಿ ಕಾಂಕ್ರೀಟ್ ಹಾಕ್ತೀವಿ. ನಂತರ ನಾವು ಟೈಲ್ಸ್ ಹಾಕ್ಸ್ಬೇಕಾದ್ರೆ ಸ್ಪೇಸರ್ ಕೊಟ್ಟು ಅದಕ್ಕೂ ಎಪಾಕ್ಸಿ ಫಿಲ್ ಮಾಡ್ತೀವಿ. ಸೊ ಇಲ್ಲಿ ನಿಮಗೆ 3 ಪ್ರೊಟೆಕ್ಷನ್ ಆಗಿರುತ್ತೆ. ಒಂದು ಟೈಲಲ್ಲಿ ಸ್ಪೇಸರ್ ಕೊಟ್ಟು ಅದಕ್ಕೆ ಎಪಾಕ್ಸಿ ಫಿಲ್ಲಿಂಗ್ ವಾಟರ್ ಪ್ರೂಫಿಂಗ್ ಮಾಡ್ತೀವಿ. ಅದರಿಂದನೂ ನಮಗೆ ಕಾಂಕ್ರೀಟ್ ಬಂದರೆ ಕಾಂಕ್ರೀಟಲ್ಲೂ ವಾಟರ್ ಪ್ರೂಫಿಂಗ್ ಆಗಿರುತ್ತೆ. ಇದು ಎರಡೂ ಫೇಲ್ ಆಯಿತು ಕೂಡ ಅಂದ್ರೆ ಕೂಡ ಇದು ನಮ್ಮದು ಮದರ್ ಸ್ಲ್ಯಾಬ್ದು. ಸೊ 3 ಪ್ರೊಟೆಕ್ಟಿವ್ ಲೇಯರ್ ಇದ್ದಲ್ಲಿ ನಿಮ್ಗೆ ಯಾವುದೇ ರೀತಿ ಸೀಪೇಜ್ ಆಗಲ್ಲ. ನಿಮ್ಮ ಕನಸಿನ ಮನೆ ಕಟ್ಟಿದಲ್ಲಿ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಷನ್ ಆಗಿದ್ದು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡೋದನ್ನ ಮರಿಬೇಡಿ. ಹೀಗೆ ಸಿವಿಲ್ ಬಗ್ಗೆ ಮತ್ತು ಇಂಟೀರಿಯರ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿಯಾಗಿ ನಮ್ಮ ಚಾನಲ್ನ ಫಾಲೋ ಮಾಡ್ತಾರೆ. ಧನ್ಯವಾದಗಳು.